ಬೆಂಗಳೂರಿನಲ್ಲಿ ನಿನ್ನೆ ಸುರಿದ ಮಳೆ ವರ್ಷದ ಅತಿದೊಡ್ಡ ಮಳೆ ಅಂದ್ರೂ ಕೂಡ ತಪ್ಪಾಗಲ್ಲ. ನಿನ್ನೆ ರಾತ್ರಿ ಬೆಂಗಳೂರು ನಗರದಲ್ಲಿ 113 ಮಿಲಿಮೀಟರ್ ಮಳೆ ಆಗಿದ್ದು ಭಾರೀ ವರ್ಷಧಾರಿಗೆ ಸಿಲಿಕಾನ್ ಸಿಟಿ ತತ್ತರಿಸಿದೆ. ವೀಕೆಂಡ್ ಮೂಡ್ನಲ್ಲಿದ್ದ ಬೆಂಗಳೂರಿಗರಿಗೆ ಮಳೆರಾಯ ಫಜೀತಿ ತಂದಿಟ್ಟ. ರಾತ್ರಿ ಮಳೆಯ ಧಾಟಿಗೆ ಬೆಂಗಳೂರು ಇನ್ನೂ ಚೇತರಿಸಿಕೊಂಡಿಲ್ಲ. ಅದರಲ್ಲೂ ಯಲಹಂಕದ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ನೀರು ನುಗ್ಗಿದ್ದು ಅಪಾರ್ಟ್ಮೆಂಟ್ ನಡುಗಡ್ಡಿಯಂತಾಗಿದೆ. 600ಕ್ಕೂ ಹೆಚ್ಚು ಬೈಕ್ಗಳು ಮುಳುಗಡೆಯಾಗಿದೆ. ಜಲ ದಿಗ್ಬಂಧನದಲ್ಲಿದ್ದ ಅಪಾರ್ಟ್ಮೆಂಟ್ನ 3000ಕ್ಕೂ ಹೆಚ್ಚು ನಿವಾಸಿಗಳನ್ನು ಟ್ರ್ಯಾಕ್ಟರ್, ಟೆಂಪೋ ಮೂಲಕ ಶಿಫ್ಟ್ ಮಾಡಲಾಯಿತು. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಶಾಸಕ ಎಸ್ಆರ್ ವಿಶ್ವನಾಥ್ ಯಲಹಂಕ ಕೆರೆ ಕೋಡಿ ಒಡೆದು ಹೋಗಿರೋದಕ್ಕೆ ಈ ರೀತಿ ಆಗಿದೆ ಅಂತ ಹೇಳಿದ್ರು. ಆದರೆ ಇದಕ್ಕೂ ರಾಜಕಾಲುವೆಗೂ ಸಂಬಂಧ ಇಲ್ಲ ಅಂತ ಬಿಬಿಎಂಪಿ ಹೇಳಿದೆ. ಇತ್ತ ಬಿನ್ನಿಪೇಟೆಯಲ್ಲೂ ಮಳೆ ನೀರಿನ ರಭಸಕ್ಕೆ ಅಪಾರ್ಟ್ಮೆಂಟ್ನ ಕಾಂಪೌಂಡ್ ಗೋಡೆ ಕುಸಿದಿದೆ. ಡ್ರೈನೇಜ್ ನೀರು ಒಳಗೆ ನುಗ್ಗಿ ಗೋಡೆ ಕುಸಿಯುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಬೆಚ್ಚಿ ಬೀಳಿಸುವಂತಿದೆ. ಬೈಕ್ ಸವಾರನೊಬ್ಬ ಪವಾಡದಂತೆ ಸಾವಿನ ದವಡೆಯಿಂದ ಪಾರಾಗಿದ್ದಾನೆ. ಇತ್ತ ಬಾಣಂತಿ ಮಗು ರಾತ್ರಿಯಿಂದ ನಿದ್ದೆ ಇಲ್ಲದೆ ನಲುಗಿದ್ದಾರೆ. ಮಹದೇವಪುರ ವ್ಯಾಪ್ತಿಯ ಕುಂದಲಹಳ್ಳಿಯೂ ಕೂಡ ಇಡೀ ರಸ್ತೆ ಕೆರೆಯಂತಾಗಿದ್ದು ಜನ ಪರದಾಡಿದ್ದಾರೆ. ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿ 2 ದಿನ ಸುರಿದಂತಹ ಭಾರೀ ಮಳೆ ಅವಾಂತರವನ್ನು ತಂದಿಟ್ಟಿದೆ. ಇದರ ಮಧ್ಯೆ ಮಳೆ ಪರಿಸ್ಥಿತಿ ನಿರ್ವಹಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಈ ಸರ್ಕಾರ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡ್ತಿಲ್ಲ, ಎಲ್ಲದರಲ್ಲೂ ಸರ್ಕಾರ ವಿಫಲವಾಗಿದೆ, ಹಲವು ಮನೆಗಳು ಜಲಾವೃತಗೊಂಡ್ರು, ಈ ಸರ್ಕಾರ ಜಾಗರಣೆ ಮಾಡ್ತಾ ಇದೆ, ಅವರೇ ಹಾರೆ ಹಿಡಿದು ಗುಂಡಿ ಮುಚ್ಚಲು ಹೋಗಿದ್ರಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರಿದ್ದಾರೆ. ಇತ್ತ ಮಹದೇವಪುರ ಕ್ಷೇತ್ರದ ಕುಂದಲಹಳ್ಳಿಯಲ್ಲಿ ಮಳೆಯಿಂದಾಗಿ ರಸ್ತೆ ತುಂಬೆಲ್ಲ ನೀರು ತುಂಬಿಕೊಂಡಿತ್ತು. ಗುಂಡಿಯಲ್ಲಿ ಸಿಲುಕಿದ್ದ ಆಟೋವನ್ನು ಸ್ವತಃ ಆಪ್ ಕಾರ್ಯಕರ್ತರು ಮೇಲೆತ್ತಿದ್ರು. ಇಷ್ಟೆಲ್ಲ ಆದರೂ ಸರ್ಕಾರದ ಪ್ರತಿನಿಧಿಗಳು ಯಾರೂ ಇತ್ತ ತಲೆ ಹಾಕಿಲ್ಲ ಅಂತ ಕಿಡಿಕಾರಿದ್ರು. ಈ ಸರ್ಕಾರದಲ್ಲಿ ಯಾವುದೇ ರೀತಿಯ ಜನಗಳ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥದ್ರಲ್ಲಿ ಇವರ ವೈಫಲ್ಯತೆಗಳನ್ನ ಪ್ರತಿನಿತ್ಯ ಕಾಣ್ತಾ ಇದ್ದೀರಿ. ಅದಷ್ಟೇ ಅಲ್ಲ, ಅದೇನೋ ಗಡುವು ಕೊಟ್ಟಿದ್ರಲ್ಲ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇದೆ. ಉಡುಪಿ ಜಿಲ್ಲೆಯಲ್ಲಿ ನದಿಗಳೆಲ್ಲ ಉಕ್ಕಿ ಹರಿತಾ ಇದ್ದು ಹೊಲ ಗದ್ದೆಗಳಿಗೆ ನೀರು ಆವರಿಸಿದೆ. ಮುದ್ರಾಡಿ ಬಳಿ ಕಾರೊಂದು ತೋಟದಲ್ಲಿ ತೇಲಿ ಹೋಗಿದೆ. ಹಲವು ಮನೆಗಳು ಜಲಾವೃತವಾಗಿದೆ. ಹಗರಿಬೊಮ್ಮನಹಳ್ಳಿಯ ದಶಮಾಪುರದಲ್ಲಿ ಸಿಡಿಲಿಗೆ 2 ಬಲಿಯಾಗಿದ್ದಾರೆ. ದಾವಣಗೆರೆಯ ಸಂತೆಬೆನ್ನೂರಿನಲ್ಲಿ ಗೋಡೆ ಕುಸಿದು ವೃದ್ಧ ಮೃತಪಟ್ಟಿದ್ದಾರೆ. ಗದಗದಲ್ಲಿ ಮಳೆಯಿಂದ ಈರುಳ್ಳಿ ಬೆಳೆ ಹಾನಿಯಾಗಿದೆ. ಹಾಸನ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗಿದೆ. ಇನ್ನು ಮುಂದಿನ 3 ದಿನಗಳ ಕಾಲ ರಾಜ್ಯದಲ್ಲಿ ಭಾರೀ ಮಳೆ ಆಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. 16 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಬಳ್ಳಾರಿ, ಬೆಂಗಳೂರು ನಗರ, ಗ್ರಾಮಾಂತರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ದಾವಣಗೆರೆ, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ತುಮಕೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಕೆಯಾದರೂ ಅದೊಂದು ಸಿಎಫ್ಎಸ್ಎಲ್ ರಿಪೋರ್ಟ್ಗಾಗಿ ಪೊಲೀಸರು ಕಾಯ್ತಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಬಳಿಕ 17 ಆರೋಪಿಗಳನ್ನು ಬಂಧಿಸಲಾಗಿತ್ತು. 10 ಆರೋಪಿಗಳ ಫೋನ್ಗಳನ್ನು ಹೈದರಾಬಾದ್ನ ಸಿಎಫ್ಎಸ್ಎಲ್ಗೆ ಕಳುಹಿಸಿ ರಿಟ್ರೀವ್ ಮಾಡಿಕೊಳ್ಳಲಾಗಿತ್ತು. ಇದರಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಐಫೋನ್ ಬಿಟ್ಟು ಎಲ್ಲವೂ ರಿಟ್ರೀವ್ ಆಗಿದೆ. ಹೀಗಾಗಿ ಕಳೆದ 2 ತಿಂಗಳಿನಿಂದ ಮೊಬೈಲ್ ರಿಟ್ರೀವ್ಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಇನ್ನೊಂದು ವಾರದಲ್ಲಿ ರಿಟ್ರೀವ್ ಆಗುವ ಸಾಧ್ಯತೆ ಇದ್ದು ಮೊಬೈಲ್ ರಿಟ್ರೀವ್ ಆದ ಬಳಿಕ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಲಿದೆ. ತಿರುಮಲ ಲಡ್ಡು ಪ್ರಸಾದದ ಬಳಿಕ ಶಬರಿಮಲೆ ಅಯ್ಯಪ್ಪನ ಅರವಣ ಪ್ರಸಾದದಲ್ಲಿ ಕಲಬೆರಕೆಯ ಆರೋಪ ಕೇಳಿಬಂದಿದೆ. ಅರವಣ ಪ್ರಸಾದದಲ್ಲಿ ಹೆಚ್ಚಿನ ಪ್ರಮಾಣದ ಕೀಟನಾಶಕ ಇರುವುದು ಪತ್ತೆಯಾಗಿದೆ. ಹೀಗಾಗಿ ಅರವಣ ಪ್ರಸಾದವನ್ನ ಗೊಬ್ಬರವನ್ನಾಗಿ ಪರಿವರ್ತಿಸಲಾಗುತ್ತದೆ. ಅರವಣ ಪ್ರಸಾದಕ್ಕೆ ಬಳಸಲಾಗುವಂತಹ ಏಲಕ್ಕಿಯಲ್ಲಿ ಅನುಮತಿಸಿರುವುದಕ್ಕಿಂತಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಕೀಟನಾಶಕ ಬಳಸಲಾಗಿದೆ ಅಂತ ದೂರು ಬಂದಿದೆ. ಹೀಗಾಗಿ ಕಳೆದ 1 ವರ್ಷದಲ್ಲಿ 6.65 ಲಕ್ಷ ಕಂಟೈನರ್ಷ್ಟು ಅರವಣವನ್ನ ಬಳಸದೆ ಹಾಗೆ ಬಿಡಲಾಗಿತ್ತು. ಇದು ಬಳಕೆಗೆ ಯೋಗ್ಯವಾಗಿದ್ರೂ ಕೂಡ 5.5 ಕೋಟಿ ಮೌಲ್ಯದ ದಾಸ್ತಾನನ್ನ ಬಿಡ್ಡಿಂಗ್ ಮೂಲಕ ಟಿಡಿಬಿ ವಿಲೇವಾರಿ ಮಾಡಿದೆ. ವೈಜ್ಞಾನಿಕವಾಗಿ ಇದನ್ನು ಗೊಬ್ಬರವಾಗಿ ಪರಿವರ್ತಿಸಲಾಗುತ್ತೆ. ಅಕ್ಕಿ, ಬೆಲ್ಲ, ಏಲಕ್ಕಿ ಬಳಸಿ ಅರವಣ ಪ್ರಸಾದ ತಯಾರು ಮಾಡ್ತಾರೆ. ಹುಬ್ಬಳ್ಳಿಯ ದೇಶಪಾಂಡೆ ನಗರದಲ್ಲಿ ದೇವರ ಮೂರ್ತಿಯನ್ನ ಭಗ್ನಗೊಳಿಸಿರುವ ಕಿಡಿಗೇಡಿಗಳು ಪರಾರಿಯಾಗಿದ್ದಾರೆ. ಅಪರ್ಣ ಅಪಾರ್ಟ್ಮೆಂಟ್ ಆವರಣದಲ್ಲಿರುವ ದತ್ತಾತ್ರೇಯ ದೇವಸ್ಥಾನದ ದೇವರ ಮೂರ್ತಿಯ 4 ಕೈಗಳನ್ನು ದುಷ್ಕರ್ಮಿಗಳು ಕತ್ತರಿಸಿ ವಿಕೃತಿ ಮೆರೆದಿದ್ದಾರೆ. ದಸರಾ ಹಿನ್ನೆಲೆಯಲ್ಲಿ ತಡರಾತ್ರಿಯವರೆಗೂ ಅಪಾರ್ಟ್ಮೆಂಟ್ ನಿವಾಸಿಗಳು ದಾಂಡಿಯಾ ಸಂಭ್ರಮಾಚರಣೆಯಲ್ಲಿ ತೊಡಕೊಂಡಿದ್ರು. ಮರುದಿನ ಬೆಳಗ್ಗೆ ಪೂಜೆ ಮಾಡಲು ದೇವಸ್ಥಾನದ ಬಾಗಿಲು ತೆರೆದಾಗ ಘಟನೆ ಬೆಳಕಿಗೆ ಬಂದಿದೆ. ಪೊಲೀಸರು ತನಿಖೆ ನಡೆಸಿದ್ದಾರೆ. ಹಿಂದೂ ಧರ್ಮೀಯರ ಭಾವನೆಗೆ ಧಕ್ಕೆ ತರಲು ಈ ಕೃತ್ಯ ಎಸಗಲಾಗಿದೆ ಅಂತ ಆರೋಪಿಸಲಾಗಿದೆ.
ವೆಲ್ಕಮ್ ಬ್ಯಾಕ್. ಒಂದ್ ಕಡೆಗೆ ಹಿಜ್ಬುಲ್ಲಾ ಸರ್ವನಾಶ ಮಾಡಲು ನಿರಂತರ ದಾಳಿಗಳನ್ನ ಮುಂದುವರೆಸಿರುವಂತಹ ಇಸ್ರೇಲ್ ಮತ್ತೊಂದು ಕಡೆ ಗಾಜಾ ಮೇಲೆಯೂ ಮುರ್ಕೊಂಡು ಬಿದ್ದಿದೆ ಎಂದು ನಸುಕಿನ ಜಾವಾ ಸೆಂಟ್ರಲ್ ಗಾಜಾ ಡೆರ್ ಅಲ್ ಬಲಾಹ್ ಮಸೀದಿಯೊಂದರ ಮೇಲೆ ಇಸ್ರೇಲ್ ಬಾಂಬ್ ದಾಳಿ ನಡೆಸಿದೆ. ಘೋರ ಘಟನೆಯಲ್ಲಿ ಕನಿಷ್ಠ 24 ಮಂದಿ ಬಲಿಯಾಗಿದ್ದಾರೆ. ಮೃತರೆಲ್ಲ ಪುರುಷರೇ ಆಗಿದ್ದಾರೆ. ಕಳೆದೊಂದು ವರ್ಷದಿಂದ ಇಸ್ರೇಲ್ ನಡೆಸ್ತಾ ಇರುವ ದಾಳಿಗಳಲ್ಲಿ ಗಾಜಾದಲ್ಲಿ 42,000ಕ್ಕೂ ಹೆಚ್ಚು ಮಂದಿಯ ನರಮೇಧವಾಗಿದೆ. ಹಿಜ್ಬುಲ್ಲಾಗೆ ಸಹಾಯ ಮಾಡಲು ಕಳೆದ ವಾರ ಲೆಬನಾನ್ಗೆ ತೆರಳಿದ್ದ ಇರಾನ್ನ ಖುದ್ಸ್ ಫೋರ್ಸ್ ಕಮಾಂಡರ್ ಇಸ್ಮಾಯಿಲ್ ಖಾನಿ ಇಸ್ರೇಲ್ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ ಎಂಬ ಸುದ್ದಿ ಹಬ್ಬಿದೆ. ನಸ್ರಲ್ಲಾ ಉತ್ತರಾಧಿಕಾರಿ ಹಶೀಮ್ ಸಫೀದಿನ್ ಮತ್ತು ಇಸ್ಮಾಯಿಲ್ ಖಾನಿ ಭೇಟಿ ವೇಳೆಯೇ ಐಡಿಎಫ್ ದಾಳಿ ನಡೆಸಿತ್ತು. ಈ ವೇಳೆ ಹಶೀಮ್ ಜೊತೆಗೆ ಖನಿಯೂ ಕೂಡ ಬಲಿಯಾಗಿದ್ದಾನೆ ಎನ್ನಲಾಗ್ತಿದೆ. ಇದಕ್ಕೆ ಪೂರಕವಾಗಿ ಇಸ್ಮಾಯಿಲ್ ಖಾನಿ ಸಂಪರ್ಕ ಸಿಗದೆ ಐಆರ್ಜಿಸಿ ಕೂಡ ಆತಂಕಕ್ಕೆ ಒಳಗಾಗಿದೆ. ಈ ಮಧ್ಯೆ ಇಸ್ರೇಲ್ಗೆ ಶಸ್ತ್ರಾಸ್ತ್ರ ಮಾರಾಟ ಪೂರೈಕೆ ನಿಲ್ಲಿಸಲು ಮುಂತಾದ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರನ್ನ ನಿರ್ಣಯವನ್ನ ನೆತನ್ಯಾಹು ತೀವ್ರವಾಗಿ ಖಂಡಿಸಿದ್ದಾರೆ. ಇದು ನಾಚಿಕೆಗೇಡಿನ ನಡೆ ಅಂತ ಟೀಕಿಸಿದ್ದಾರೆ. ಮೈಸೂರಿನಲ್ಲಿ ಯುವ ದಸರಾಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಚಾಲನೆಯನ್ನ ಕೊಟ್ಟಿದ್ದಾರೆ. ಮೊದಲ ದಿನವೇ ಶ್ರೇಯಾ ಘೋಷಾಲ್ ಮೋಡಿ ಮಾಡಿದ್ದಾರೆ. ಮಳೆ ಭೀತಿ ನಡುವೆ ಯುವ ಸಮೂಹ ಹುಚ್ಚೆದ್ದು ಕುಳಿತಿದೆ. ಇದೇ ಮೊದಲ ಬಾರಿಗೆ ಮೈಸೂರಿನ ಉತ್ತಲಹಳ್ಳಿ ಸಮೀಪ ಯುವ ದಸರಾ ಆಯೋಜನೆ ಮಾಡಲಾಗಿತ್ತು. ಮಹಾರಾಜ ಕಾಲೇಜು ಮೈದಾನದ ಬಳಿ ಟ್ರಾಫಿಕ್ ದಟ್ಟಣೆ ನಿವಾರಿಸಲು ಹೀಗೆ ಮಾಡಲಾಗಿದೆ. ಮಹಿಳೆಯರ ಟಿ20 ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ಮೊದಲ ಗೆಲುವನ್ನ ಕಂಡಿದೆ. ಮೊದಲ ಪಂದ್ಯದಲ್ಲಿ ಕಿವೀಸ್ ವಿರುದ್ಧ ಸೋತಿದ್ದ ಟೀಂ ಇಂಡಿಯಾ ಇಂದು ತಮ್ಮ ಸಾಂಪ್ರದಾಯಿಕ ಎದುರಾಳಿ ಪಾಕ್ ವಿರುದ್ಧ 6 ವಿಕೆಟ್ಗಳ ಅಂತರದಲ್ಲಿ ಗೆಲುವಿನ ನಗೆ ಬೀರಿದೆ. ಈ ಮೂಲಕ ಸೆಮೀಸ್ ಆಸೆಯನ್ನ ಜೀವಂತವಾಗಿರಿಸಿಕೊಂಡಿದೆ. ಮೊದಲು ಬ್ಯಾಟ್ ಮಾಡಿದ ಪಾಕ್ 105 ರನ್ ಗಳಿಸಿತು. ಈ ಮೊತ್ತವನ್ನು 4 ವಿಕೆಟ್ ಕಳೆದುಕೊಂಡು 18.5 ಓವರ್ಗಳಲ್ಲಿ ಟೀಂ ಇಂಡಿಯಾ ಛೇದಿಸಿದೆ. ಕೆನಡಾದಲ್ಲಿ ನಿರುದ್ಯೋಗ ಸಮಸ್ಯೆ ತೀವ್ರವಾಗಿದೆ. ವೈರಲ್ ಆಗಿರೋ ವಿಡಿಯೋವೊಂದು ಅಲ್ಲಿನ ಪರಿಸ್ಥಿತಿಯ ಭೀಕರತೆಯನ್ನು ಎತ್ತಿ ತೋರಿಸ್ತಾ ಇದೆ. ಶೀಘ್ರವೇ ಶುರುವಾಗಲಿರುವಂತಹ ರೆಸ್ಟೋರೆಂಟ್ಗೆ 4 ವೇಟರ್ ಸರ್ವರ್ಗಳ ಅಗತ್ಯ ಇತ್ತು. ಇದರ ಜಾಹೀರಾತು ಗಮನಿಸಿದ 3,000ಕ್ಕೂ ಅಧಿಕ ಮಂದಿ ಸಂದರ್ಶನಕ್ಕಾಗಿ ಸಾಲುಗಟ್ಟಿದ್ರು. ವಿಪರ್ಯಾಸ ಅಂದ್ರೆ ಹೀಗೆ ಬಂದವರಲ್ಲಿ ಭಾರತೀಯರ ಸಂಖ್ಯೆಯೇ ಅಧಿಕ. ಉನ್ನತ ಶಿಕ್ಷಣಕ್ಕಾಗಿ ಕೆನಡಾಗೆ ತೆರಳಿರುವ ಭಾರತೀಯ ವಿದ್ಯಾರ್ಥಿಗಳು ಈಗ ಪಾರ್ಟ್ ಟೈಮ್ ಕೆಲಸಕ್ಕಾಗಿ ಪರದಾಡ್ತಿದ್ದಾರೆ.